ಇನ್ನು ಕಿಲ್ಲರ್ ಸ್ಟಾರ್ ಬಗ್ಗೆ ನೋಡೋಣ. ಎರಡು ಫೋಟೋ ವಿಸ್ತಾರ ನ್ಯೂಸ್ ಬೆಳಗ್ಗೆ 8 ಗಂಟೆಗೆ ಬ್ರೇಕ್ ಮಾಡಿತು. ಮತ್ತೊಂದು ಸ್ಥಳ ಮಹಾಜರು ಕುರಿತಾದಂತಹ ಫೋಟೋವನ್ನ ಬ್ರೇಕ್ ಮಾಡಿತು. ಮೊದಲು ಬ್ರೇಕ್ ಮಾಡಿದ ಎರಡು ಫೋಟೋದಲ್ಲಿ ಕೈ ಮುಗಿದು ಬೇಡಿಕೊಂಡ್ರು ರೇಣುಕಾಸ್ವಾಮಿ, ಕೈ ಮುಗಿದು ಬೇಡಿಕೊಂಡ್ರು ಕೂಡ ಬಿಡ್ಲಿಲ್ಲ. ಆ ದಾಸ ಆತನ ಮನಸ್ಸು ಕರಗಲೇ ಇಲ್ಲ, ಕರುಣನೆ ತೋರಲಿಲ್ಲ. ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಈ ಕ್ರೌರ್ಯ ಎಷ್ಟಿತ್ತು ಅನ್ನೋದಕ್ಕೆ ಸಾಕ್ಷಿ ನುಡಿತಾ ಇದೆ ಈ ಡೆಡ್ಲಿ ಫೋಟೋಸ್. ಎರಡು ಫೋಟೋ ಸಿಕ್ತಷ್ಟೇ, ಇನ್ನೂ ಉಳಿಕೆ ಫೋಟೋ ನೋಡ್ಬಿಟ್ರೆ ನೀವು ಹಬ್ಬಬ್ಬ ಅಂತೀರಿ. ಒಂದೊಂದೊಂದೊಂದು ಫೋಟೋನು ಕೂಡ ಭಯಾನಕ ಮತ್ತು ಘನಘೋರ. ಚಾರ್ಜ್ ಶೀಟ್ನಲ್ಲಿ ಇದೆ ಆ ಫೋಟೋಸ್ಗಳು. ನೋಡ್ಬಿಟ್ರೆ ನಿಜಕ್ಕೂ ಕೂಡ ನೀವು ಅಯ್ಯೋ ಅಂತೀರಿ. ಎರಡು ಫೋಟೋಗೆ ನೀವು ಅದೇನು ಅನ್ಕೋತಿದ್ರೆ ಏನೋ ಗೊತ್ತಿಲ್ಲ. ಇನ್ನುಳಿದಿರೋ ಫೋಟೋಗಳನ್ನ ನೋಡಿದ್ರೆ ನಿಜಕ್ಕೂ ಈ ಡಿ ಗ್ಯಾಂಗ್ ವಿರುದ್ಧ ಇರುವಂತಹ ಒಂದು ಮನೋಭಾವ, ರೇಣುಕಾಸ್ವಾಮಿ ಮೇಲೆ ಡೆವಿಲ್ ಗ್ಯಾಂಗ್ನ ಕ್ರೌರ್ಯ ಹೆಂಗಿತ್ತು ಗೊತ್ತಾ? ಪಾಯಿಂಟ್ ವೈಸ್ ಹೇಳ್ತೀನಿ. ನಂಬರ್ 1, ಶೆಡ್ನಲ್ಲಿ ಕೈ ಮುಗಿದು ಬೇಡ್ಕೊಂಡ್ರು ಕೂಡ ಆ ಡಿ ಗ್ಯಾಂಗ್ ಬಿಡ್ಲೇ ಇಲ್ಲ, ಮನಸ್ಸು ಕರಗಲೇ ಇಲ್ಲ, ಕ್ಷಮಿಸೋ ಮನೋಭಾವ ಅಂತೂ ಇರಲೇ ಇಲ್ಲ. ತಪ್ಪಾಯ್ತು ಸಾರ್, ಬಿಟ್ಬಿಡಿ ಸ್ವಾಮಿ, ಹಿಂಗಂದ್ರೂ ಕೂಡ ಕರಗಲಿಲ್ಲ. ಕ್ಷಮೆ ಕೇಳ್ತಾ ಇದ್ದಂತೆ, ಸಾರಿ ಕೇಳ್ತಾ ಇದ್ದಂತೆ ಮತ್ತೆ ಆತನ ಕೋಪ ಜಾಸ್ತಿ ಆಗುತ್ತೆ. ಒಂದ್ಸಲ ಸಾರಿ ಕೇಳ್ತಾನ, ಮತ್ತೊಂದು ಹೊಡಿತಾನೆ, ಮತ್ತಿನ್ನೆರಡು ಸಲ ಸಾರಿ ಕೇಳ್ತಾನ, ಮತ್ತಿನ್ನೆರಡೇಟು ಹೊಡಿಯೋದು. ಮೃಗೀಯ ವರ್ತನೆನ, ವಿಕೃತ ಮನಸ್ಸ. ಯಾರೋ ಒಂದಷ್ಟು ಜನ ಹೇಳ್ತಾ ಇದ್ರಲ್ಲ, ನೋಡಕ್ ಮಾತ್ರ ಹಂಗೆ ಮೃದು ಸ್ವಭಾವ, ಹೆಂಗರುಳು, ಏನೇನೇನೋ ಹೇಳಿದ್ರು. ಬಟ್ ಆ ಚಾರ್ಜ್ ಶೀಟು, ಈ ಫೋಟೋ, ಆತನ ವರ್ತನೆಯ ಬಗ್ಗೆ ಹೇಳಿಕೆಗಳು ಕೊಟ್ಟಿರೋದು ನೋಡಿ. ರೇಣುಕಾಸ್ವಾಮಿ ಮೇಲೆ ಡೆವಿಲ್ ಗ್ಯಾಂಗ್ನ ಕ್ರೌರ್ಯ ನಂಬರ್ 2. ವಿವಸ್ತ್ರಗೊಳಿಸಿ ಡೆಡ್ಲಿ ಗ್ಯಾಂಗು, ಈ ಡೆವಿಲ್ ಗ್ಯಾಂಗು, ಈ ಕಿಲ್ಲರ್ ಗ್ಯಾಂಗು ಅಟ್ಯಾಕ್ ಮಾಡುತ್ತೆ. ಪ್ಯಾಂಟ್ ಜಿಪ್ ಓಪನ್ ಮಾಡಿದೆ, ಆ ಫೋಟೋದಲ್ಲಿ ನೋಡ್ತಾ ಇದ್ದೀರಿ ನೀವು. ಮರ್ಮಾಂಗಕ್ಕೆ ಒತ್ತಿದ್ದಾರೆ ಈ ಗ್ಯಾಂಗು. ಆತ ಬಿಳಿ ಬನಿಯನ್ ಧರಿಸಿದಾನೆ ನೋಡಿ, ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟು ರೇಣುಕಾಸ್ವಾಮಿ ಧರಿಸಿದ್ದಾನೆ. ಇದ್ರ ಜೊತೆಗೆ ಒಂದು ಕ್ರಾಕ್ಸ್ ಸ್ಲಿಪ್ಪರ್ ಕೂಡ ಹಾಕಿದ ನಾನು. ಬಟ್ಟೆ ಬಿಚ್ಚಿ ಹಲ್ಲೆ ಮಾಡೋದು, ರೀಪೀಸ್ ಪಟೀಲ್ ಹೊಡಿಯೋದು, ಆಮೇಲೆ ಆ ಪೊಲೀಸ್ ಲಾಠಿ ಎಲ್ಲ ಹೊಡಿಯೋದು. ಆ ಲಾಠಿ ಅಂತೂ ಪೀಸ್ ಪೀಸ್. ಇನ್ನು ಡೆವಿಲ್ ಗ್ಯಾಂಗ್ನ ಕ್ರೌರ್ಯ ನಂಬರ್ 3. ಮನಸ್ಸೋ ಇಚ್ಛೆ ಹಲ್ಲೆ ಮಾಡುತ್ತೆ, ಸಿಕ್ಕದಲ್ಲಿ ಹೊಡಿಯುತ್ತೆ ಈ ಗ್ಯಾಂಗ್. ಎಲ್ಲೂ ಬಿಡಲ್ಲ, ಕಣ್ಣು, ತಲೆ, ಕೈ, ಕಾಲು, ಮರ್ಮಾಂಗ ಎಲ್ಲ ಕಡೆ ಹೊಡೆದು ಅತಿ ಕ್ರೂರವಾಗಿ ಹಲ್ಲೆ ಮಾಡಿ ಮರ್ಡರ್ ಮಾಡಿರೋದು. ಅದರಲ್ಲಿ ಪವಿತ್ರ ಗೌಡ ಬೇರೆ. ಪ್ರಚೋದನೆ ಕೊಡೋದು ಕೊಲೆ ಮಾಡೋಕೆ, ಕಿಲ್ ಹಿಮ್ ಅಂತ ಕಿರ್ಚಾಡ್ತಾಳೆ. ಇದನ್ನು ಕೇಳ್ತೀರಿ, ನಿಮ್ಗೆ ಹೆಂಗ್ ಗೊತ್ತು ಅಂತ. ಸಾರ್, ಚಾರ್ಜ್ ಶೀಟ್ನಲ್ಲಿ ಇದೆ ಸಾರ್, ಚಾರ್ಜ್ ಶೀಟ್ನಲ್ಲಿ ಇದೆ. ಮತ್ತಿದನ್ನು ರೋಗ್ ನೋಡಿದ್ರು ಅಲ್ಲಿ ಕೇಳಬೇಡಿ, ಚಾರ್ಜ್ ಶೀಟಲ್ಲಿ ಇದೆ, ಅಲ್ಲಿರೋದೇ ಹೇಳ್ತಾ ಇರೋದು. ಕಿಲ್ ಹಿಮ್ ಅಂತೇಳಿ ಪವಿತ್ರ ಗೌಡ ಕಿರ್ಚಾಡ್ತಾಳೆ. ಮೊದಲೇ ಕೋಪದಲ್ಲಿದ್ದ, ಪಾರ್ಟಿ ಮಾಡ್ಕೊಂಡು ಬಂದಿದ್ದ, ಇನ್ ಕೇಳಬೇಕಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.